ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಈ ವೆಂಕಟೇಶ್ ಆಚಾರ್ಯನ ನಮಸ್ಕಾರಗಳು. ಈ ಹಿಂದಿನ ವಿಡಿಯೋದಲ್ಲಿ ರಾಶಿಗಳ ಪ್ರತ್ಯೇಕವಾದ ತತ್ವಗಳು ಏನಂತ ನೋಡಿದ್ವಿ. ರಾಶಿಗಳ ತತ್ವಗಳಲ್ಲಿ ಅಗ್ನಿ ತತ್ವ, ಮೇಷ, ಸಿಂಹ, ಧನುಸ್ಸು ಆದ 3 ರಾಶಿಗಳಿಗೂ ಒಂದೇ ತತ್ವವಾಗಿರುತ್ತೆ. ಆದರೆ ರಾಶಿ ಕಾರಕತ್ವ ಎನ್ನುವುದು ಒಂದೊಂದು ರಾಶಿಗೂ ಎಂದು ಪ್ರತ್ಯೇಕವಾಗಿ ಇರುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ರಾಶಿಗಳ ಪ್ರತ್ಯೇಕವಾದ ಕಾರಕತ್ವಗಳನ್ನು ಏನು ಅಂತ ನೋಡೋಣ. ಉದಾಹರಣೆಗೆ, ಒಂದು ವ್ಯಕ್ತಿಯ ವೈವಾಹಿಕ ವಿಚಾರಗಳನ್ನು ಅವನ ಜಾತಕದಲ್ಲಿರುವ 7ನೇ ರಾಶಿ ಮಾತ್ರ ತೋರಿಸುತ್ತೆ. ಬೇರೆ ಯಾವ ರಾಶಿಯು ತೋರಿಸುವುದಿಲ್ಲ. ಮದುವೆ ಅಂದ ಕೂಡಲೇ 7ನೇ ರಾಶಿನೇ ಪ್ರಮುಖವಾದ ಕೆಲಸ ಮಾಡುತ್ತೆ. ಈ ರೀತಿ ಒಂದು ವ್ಯಕ್ತಿಯ ಬಾಳಿನ ಒಂದೊಂದು ಸಂಭವಗಳಿಗೂ ಒಂದೊಂದು ರಾಶಿಗಳು ಭಾಗವಹಿಸುತ್ತೆ. ಈಗ ನಾವು ಒಂದೊಂದು ರಾಶಿಗಳ ಪ್ರತ್ಯೇಕವಾದ ಕಾರಕತ್ವಗಳನ್ನು ನೋಡೋಣ. ಮೇಷರಾಶಿಯ ಕಾರಕತ್ವಗಳು ಅಂದರೆ ಇದುವರೆಗೆ ಹೇಳಿದ ರಾಶಿ ತತ್ವಗಳ ಜೊತೆ ಈಗ ಹೇಳುವ ಕಾರಕತ್ವಗಳನ್ನು ಸೇರಿಸಿಕೊಳ್ಳಬೇಕು. ಅದು ಚರರಾಶಿ, ನಮಗೆ ಗೊತ್ತಿದೆ, ಮೊದಲೇ ನೋಡಿದ್ವಿ. ತಲೆಭಾಗ, ಸಂತಾನಹೀನತೆ, ಪುರುಷ ರಾಶಿ, ಕೋಪವಿರುತ್ತೆ, ಬೀದಿಯ ಅಂದರೆ ರಸ್ತೆಯ ಆರಂಭ, ಮುಂಜಾನೆ ಸಮಯ, ಯುದ್ಧ ಭೂಮಿ, ಬಂಡೆಗಳು ತುಂಬಿದ ಪ್ರದೇಶ, ಪೊಲೀಸ್ ಕ್ವಾರ್ಟರ್ಸು, ಕೈಗಾರಿಕಾ ಪ್ರದೇಶ, ಹಳೆ ಮಂಟಪ, ಕೀಳು ಮಟ್ಟದ ಪ್ರದೇಶಗಳು, ಕಳ್ಳರು ಅಡಗಿರುವ ಪ್ರದೇಶ, ಪ್ರಾಣಿಗಳು ಮೇಯುವ ಪ್ರದೇಶ, ಅರಣ್ಯ, ಪೂರ್ವ ದಿಕ್ಕು, ಕೆಂಪು ಬಣ್ಣ, ಸಣ್ಣ ಹಳ್ಳಿಗಳು, ಅಗ್ನಿಶಾಮಕ ಇಲಾಖೆ, ಇಂಜಿನಿಯರಿಂಗ್ ಇಲಾಖೆ, ಇಟ್ಟಿಗೆ ಗೂಡು, ಆಡಿನ ರೂಪ, ಶಸ್ತ್ರಚಿಕಿತ್ಸೆ, ಆಯುಧಗಳು ತಯಾರಿಕೆ ಅಂತಹ ವಿಷಯಗಳನ್ನು ಸೂಚಿಸುತ್ತೆ. ಈ ಕಾರಕತ್ವಗಳನ್ನು ನಾವು ಉದಾಹರಣೆ ಜಾತಕಗಳನ್ನು ಪರಿಶೀಲನೆ ಮಾಡುವಾಗ ಹೇಗೆ ಅನ್ವಯಿಸಬೇಕು ಎನ್ನುವುದನ್ನು ಹೇಳುತ್ತೇನೆ. ವೃಷಭ ರಾಶಿಯ ಕಾರಕತ್ವಗಳು: ಸ್ಥಿರ ರಾಶಿ, ಭೂಮಿ, ಜಾನುವಾರು ಮೇಯುವ ಹುಲ್ಲುಗಾವಲು, ಕುತ್ತಿಗೆ, ಸ್ಥಿರವಾಗಿರುವುದು. ಸ್ತ್ರೀ ರಾಶಿ: ಎತ್ತಿನ ರೂಪ, ಮುಖ, ಬೀದಿಯಲ್ಲಿ ಮಧ್ಯಭಾಗ, ಜಾನುವಾರು ಸಾರಣೆ, ಹಣಕಾಸು ಇರುವ ಸ್ಥಳ, ಬಂಗಲೆ, ಲಾಕರ್, ರಹಸ್ಯ ಕೊಠಡಿಗಳು, ಮಹಿಳೆಯರು ವಸತಿ, ಸೌಂದರ್ಯ ಸಾಧನಗಳು ಇರುವ ಜಾಗ, ರುಚಿಕರ ಆಹಾರ ಪದಾರ್ಥಗಳು, ಸಿಹಿ ಪಾನೀಯಗಳು ಮಾರುವ ಜಾಗ, ಗದ್ಯ, ಸಂಗೀತ ಮತ್ತು ನಾಟಕ, ಮೋಜಿನ ಮನೋರಂಜನಾ ಉದ್ಯಾನವನಗಳು, ಅಮ್ಯೂಸ್ಮೆಂಟ್ ಪಾರ್ಕ್ ಅಂತಾರಲ್ಲ ಅದು, ಕೃಷಿಯೋಗ ಭೂಮಿ, ದಕ್ಷಿಣ ದಿಕ್ಕು ಅಂತಹ ವಿಷಯಗಳನ್ನು ಸೂಚಿಸುತ್ತೆ. ಇದೆಲ್ಲ ಒಬ್ಬರ ಜಾತಕವನ್ನು ನಾವು ವಿಶ್ಲೇಷಣೆ ಮಾಡುವಾಗ ತುಂಬ ಉಪಯೋಗಕರವಾಗಿರುತ್ತೆ. ಮಿಥುನ ರಾಶಿಯ ಕಾರಕತ್ವಗಳು: ಉಭಯ ರಾಶಿ ಅಂದರೆ ಡ್ಯೂಯಲ್ ರಾಶಿ, ವಾಯು ರಾಶಿ, ಪುರುಷ ರಾಶಿ, ಸಂವಹನ, ಪುಸ್ತಕ ಕಬಾಡು, ಪತ್ರಗಳು, ಡಾಕ್ಯುಮೆಂಟ್ಸ್, ಎಲ್ಲ ಥರ ಡಾಕ್ಯುಮೆಂಟ್ಗಳು ಇದರಲ್ಲಿ ಬರುತ್ತೆ. ಕೈಗಳು ಮತ್ತು ಭುಜಗಳು. ಜೀವಂತವಾದ ರಾಶಿ: ಶ್ವಾಸಕೋಶ, ಪತ್ರಿಕೆಯ ಕಚೇರಿ, ಧ್ವನಿ, ಶ್ವಾಸ, ಪಾರ್ಕು, ನಗರ, ಸಂಶೋಧನಾ ಕೇಂದ್ರ, ಚರ್ಮ ರೋಗಗಳು, ಸಂಭೋಗ ಸ್ಥಳ, ಗಣಿತ ಇಲಾಖೆ, ಲೆಕ್ಕ ಪರಿಶೋಧಕ, ಕಾನೂನು ಮತ್ತು ನ್ಯಾಯಾಂಗ ಇಲಾಖೆ, ಸಲಹೆಗಾರ ಕಂಪನಿಗಳು, ಕನ್ಸಲ್ಟೆಂಟ್ಸು, ವೇದಿಕೆಯ ಭಾಷಣ, ಜ್ಯೋತಿಷ್ಯ, ರಾಯಭಾರ ಕಚೇರಿ, ಎಂಬಸಿ, ಪಶ್ಚಿಮ ದಿಕ್ಕು ಅಂತಹ ವಿಷಯಗಳನ್ನು ಸೂಚಿಸುತ್ತೆ. ಕಟಕ ರಾಶಿಯ ಕಾರಕತ್ವಗಳು: ಚರರಾಶಿ, ಸ್ತ್ರೀ ರಾಶಿ, ನೀರಿನ ರಾಶಿ, ಏಡಿ ರೂಪ, ಚಲಿಸಬಲ್ಲದು, ಎದೆಭಾಗ, ಹೃದಯ, ನೀರಿನ ವಲಯ ಜಾಗ, ಹಾಲು, ಪುಣ್ಯಕ್ಷೇತ್ರ, ಹಳ್ಳ ಸ್ಥಳ, ಮುತ್ತು ಮತ್ತು ಹವಳ ಮತ್ತು ಶಂಖ ಬೆಳೆಯುವ ಸ್ಥಳಗಳು, ಶಾಂತ ಸ್ವಭಾವ, ಅಭಿವೃದ್ಧಿ ಮಾಡುವುದು, ಧಾನ್ಯಗಳ ಗೋದಾಮು, ಗದ್ದೆ, ತೋಟದ ಮನೆಗಳು, ಉತ್ತರ ದಿಕ್ಕು, ತೋಟಗಳು, ಹೊಲಗಳು, ಆಹಾರ ಪದಾರ್ಥಗಳು, ದ್ರವ ವಸ್ತುಗಳು, ವ್ಯಾಪಾರ ಮಾಡುವುದು, ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡುವುದು ಅಂತಹ ವಿಷಯಗಳನ್ನು ಸೂಚಿಸುತ್ತೆ. ಸಿಂಹರಾಶಿಯ ಕಾರಕತ್ವಗಳು: ಸ್ಥಿರ ರಾಶಿ, ಪುರುಷ ರಾಶಿ, ಅಗ್ನಿ ರಾಶಿ, ಹೃದಯ, ಸಂತಾನಹೀನತೆ ರಾಶಿ, ಒಣಭೂಮಿ, ಅರಮನೆ, ಅಧಿಕಾರಿಗಳು, ಎತ್ತರವಾದ ಪ್ರದೇಶ, ಮೃಗರಾಶಿ, 4 ಕಾಲುಗಳಿನ ರಾಶಿ, ಹಳೆಯ ಕೋಟೆಗಳು, ವಸತಿ ಗೃಹಗಳು, ಶೇರ್ ಮಾರ್ಕೆಟು, ಜೂಜಾಟ ಸ್ಥಳಗಳು, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಸರ್ಕಾರ ಅಧಿಕಾರಿಗಳು, ಶಸ್ತ್ರಚಿಕಿತ್ಸಕ, ಸರ್ಜನ್ಸ್, ಧರ್ಮಸ್ಥಾಪನೆಗಳು ನಡೆಸುವುದು, ಪಾದ್ರಿ, ಮೇಲಿನ ಹೊಟ್ಟೆ, ಮನರಂಜನೆ ಸ್ಥಳಗಳು, ಹೆರಿಗೆ ಆಸ್ಪತ್ರೆ, ಮರುಭೂಮಿ, ಡೆಸರ್ಟ್ ಅಂತಾರಲ್ಲ, ಉತ್ತರ ದಿಕ್ಕು ಅಂತಹ ವಿಷಯಗಳನ್ನು ಸೂಚಿಸುತ್ತೆ.
ಕನ್ಯಾ ರಾಶಿಯ ಕಾರಕತ್ವಗಳು ಉಭಯ ರಾಶಿ, ಸ್ತ್ರೀ ರಾಶಿ, ಸ್ಥಿರವಿಲ್ಲದ ರಾಶಿ, ಶೈಕ್ಷಣಿಕ ಸಂಸ್ಥೆಗಳು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗುವುದು, ವ್ಯಾಪಾರ ಸ್ಥಳಗಳು. ಈ ರಾಶಿನೂ ಸಂತಾನಹೀನತೆ ರಾಶಿ. ದ್ವಿತ್ವ ರಾಶಿ, ವ್ಯವಸಾಯ ಭೂಮಿ, ನಗರ, ಅನುಮಾನ ಸ್ವಭಾವ, ಮನುಷ್ಯ ಗುಣ, ಧಾನ್ಯ ಸಂಗ್ರಹಣೆ, ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅಂದರೆ ಫಸ್ಟ್ ಏಡ್ ಬಾಕ್ಸ್, ಆಸ್ಪತ್ರೆ, ವ್ಯವಸಾಯ ಭೂಮಿಗಳು, ತಜ್ಞರು ಸಭೆಯ ಸ್ಥಳ, ಸಣ್ಣ ಅಂಗಡಿಗಳು, ಕ್ರಾಣಿ ಅಂಗಡಿ, ದಕ್ಷಿಣ ದಿಕ್ಕು ಅಂಥ ವಿಷಯಗಳನ್ನು ಸೂಚಿಸುತ್ತೆ. ತುಲಾರಾಶಿಯ ಕಾರಕತ್ವಗಳು ಚರರಾಶಿ, ಪುರುಷ ರಾಶಿ, ವಾಯುರಾಶಿ, ವ್ಯಾಪಾರ ಬೀದಿ, ಮಾರ್ಕೆಟ್ ಪ್ಲೇಸ್, ಒಳ್ಳೆ ಗಾಳಿ ಬರುವ ಜಾಗಗಳು, ಮುಂಜಾನೆ ಸಮಯ, ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದು, ಮೂತ್ರಕೋಶಗಳು, ಕಿಡ್ನಿಗಳು, ಬಜಾರ್ ರಸ್ತೆ, ಮಹಿಳೆಯರು ಇರುವ ಜಾಗಗಳು, ಬೆಳ್ಳಿ ಮತ್ತು ರತ್ನ ವ್ಯಾಪಾರ ಮಾಡುವ ಸ್ಥಳಗಳು, ಅಲಂಕಾರ ವಸ್ತುಗಳು, ಯಾಕೆಂದರೆ ಇದು ಶುಕ್ರನ ಮನೆ, ಸುಗಂಧ ದ್ರವ್ಯಗಳು, ಲಕ್ಸುರಿ ಐಟಮ್ಸ್, ವ್ಯಾಪಾರ ಮಾಡುವ ಸ್ಥಳಗಳು, ಮನೋರಂಜನಾ ಉದ್ಯಾನವನಗಳು, ರೂಪಾಲಯ, ಬ್ಯೂಟಿ ಪಾರ್ಲರ್, ಚಲನಚಿತ್ರ ಉದ್ಯಮ, ಸಿನಿ ಫೀಲ್ಡಲ್ಲಿರುವುದು, ಮಹಾನ್ ವ್ಯಕ್ತಿಗಳು, ಪಶ್ಚಿಮ ದಿಕ್ಕು ಅಂಥ ವಿಷಯಗಳನ್ನು ಸೂಚಿಸುತ್ತೆ. ವೃಶ್ಚಿಕ ರಾಶಿಯ ಕಾರಕತ್ವಗಳು ಜಲರಾಶಿ, ಸ್ಥಿರರಾಶಿ, ಸಾರಾಯಿ ತಯಾರಿಸುವ ಜಾಗ, ಚರಂಡಿಗಳು, ಹೆಚ್ಚಿನ ವಾಸನೆಯ ಜಾಗಗಳು, ವಿಷಕಾರಿ ಜೀವಿಗಳು ವಾಸುವ ಸ್ಥಳಗಳು, ಪಾತಾಳಗಳು, ಚೇಳಿನ ರೂಪ, ತೊಟ್ಟಿಗಳು, ಯಾವುದೇ ವಿಷಯವಾದರೂ ಅದನ್ನು ಬೇಗ ಗ್ರಹಿಸುವ ಸ್ವಭಾವ, ಶೌಚಾಲಯ, ಹಳೆ ಬಾವಿ, ಕುರಿ ಅಂಗಳ, ಮಾಂಸದ ಅಂಗಡಿ, ಆಪರೇಷನ್ ಥಿಯೇಟರ್, ರಾಸಾಯನಿಕ ಪರೀಕ್ಷಾ ಪ್ರಯೋಗಾಲಯ, ದೇಹದ ರಹಸ್ಯ ಭಾಗಗಳು, ಆಮ್ಲಗಳು, ವಯಸ್ಸಿಗೆ ಮೀರಿದ ಪ್ರೇಮ, ತನ್ನ ಸಮಸ್ಯೆಗಳನ್ನು ಸುಲಭವಾಗಿ ಇನ್ನೊಬ್ಬರಿಗೆ ಹೇಳದೇ ಇರುವ ಸ್ವಭಾವ, ವ್ಯಾಪಾರ ಮತ್ತು ವೃದ್ಧಿಯಲ್ಲಿ ರಹಸ್ಯ ಕಾಪಾಡುವುದು, ಸ್ತ್ರೀಯರಿಗೆ ಗರ್ಭಕೋಶ, ಉತ್ತರ ದಿಕ್ಕು ಅಂಥ ವಿಷಯಗಳನ್ನು ಸೂಚಿಸುತ್ತೆ. ಧನುರಾಶಿಯ ಕಾರಕತ್ವಗಳು ಏನೆಂದರೆ ಉಭಯ ರಾಶಿ, ಅಗ್ನಿ ರಾಶಿ, ಅರಣ್ಯಗಳ ಪ್ರದೇಶ, ದಟ್ಟವಾದ ಮರಗಳಿಂದ ಕೂಡಿದ ಪ್ರದೇಶ, ಬಡ್ಡಿ ಅಂಗಡಿ, ದೇವಸ್ಥಾನಗಳು, ಯುದ್ಧ ಭೂಮಿ, ನ್ಯಾಯಾಲಯ, ಕಾಲೇಜುಗಳು, ಯುದ್ಧ ಸ್ವಭಾವವಿರುವ ಅರ್ಧ ಮೃಗ ಅರ್ಧ ಮನುಷ್ಯ ಸ್ವಭಾವ ಇರುವುದು, ಧಾರ್ಮಿಕ ಸಂಘಟನೆಗಳು, ಸಂತಾನಹೀನತೆ ರಾಶಿ, ಒಣಭೂಮಿ, ಅರಣ್ಯ ಇಲಾಖೆ, ಮರ ವ್ಯಾಪಾರ, ಯುದ್ಧ ತರಬೇತಿ, ಸಮಾಜ ಸೇವೆ, ಧರ್ಮ ಸಂಸ್ಥೆಗಳನ್ನು ನಡೆಸುವುದು, ಪೂಜೆ ಮಾಡುವ ಕೋಣೆ, ಪೂರ್ವ ದಿಕ್ಕು ಅಂಥ ವಿಷಯಗಳನ್ನು ಸೂಚಿಸುತ್ತೆ. ಮಕರ ರಾಶಿಯ ಕಾರಕತ್ವಗಳು ಏನೆಂದರೆ ಚರರಾಶಿ, ಸ್ತ್ರೀ ರಾಶಿ, ಭೂಮಿ ರಾಶಿ, ದೇಹದಲ್ಲಿ ತೊಡೆ ಭಾಗ, ಸ್ಮಶಾನ, ಗುಡಿಸಲುಗಳು ಪ್ರದೇಶ, ಶವಾಕಾರ, ಮಾರ್ಚುರಿ, ಅಡುಗೆ ಪಾತ್ರೆಗಳು, ಅಣೆಕಟ್ಟು ಪ್ರದೇಶ, ಮಸೀದಿ, ಜೈಲು, ಸಮುದ್ರ ತೀರ, ಕೆಸರು ತುಂಬಿದ ಪ್ರದೇಶಗಳು, ಗುಹೆ, ಹೊಂಡಗಳು, ಮರೆಯಾಗಿರುವ ಜಾಗಗಳು, ಕಿಕ್ಕಿರದ ಸ್ಥಳಗಳು, ಕಂಜೆಸ್ಟೆಡ್ ಪ್ಲೇಸಸ್, ಪೊಲೀಸರು ನಿವಾಸಗಳು, ಆಸ್ಪತ್ರೆಗಳು, ಕಸದ ತೊಟ್ಟಿ, ಹೇಡಿತನ, ಹೆಚ್ಚಿನ ಲೈಂಗಿಕ ದೃಷ್ಟಿಕೋನ, ಹೆಕ್ಕಳಿಕೆ, ಸ್ವಾರ್ಥ, ನದಿದಂಡೆ, ಕತ್ಲೆ ಕೋಣೆ, ದಕ್ಷಿಣ ದಿಕ್ಕು ಅಂಥ ವಿಷಯಗಳನ್ನು ಸೂಚಿಸುತ್ತೆ. ಕೆಲವು ಪ್ರಶ್ನೆ ಜ್ಯೋತಿಷದಲ್ಲಿ ಮನೆ ಬಿಟ್ಟು ಹೋದವರು ಎಲ್ಲಿದ್ದಾರೆ ಅಂತ ಕೇಳುತ್ತಾರೆ, ಕಳೆದೋಗಿದ್ದು ವಸ್ತು ಒಂದು ಎಲ್ಲಿದೆ ಅಂತ ಕೇಳುತ್ತಾರೆ. ಅದೆಲ್ಲ ಕಂಡುಹಿಡಿಯೋಕ್ಕೆ ಈ ಕಾರಕತ್ವಗಳು ಆ ವಸ್ತುಗಳನ್ನು ಕಂಡುಹಿಡಿಯೋದಲ್ಲಿ ಉಪಯೋಗವಾಗಿ ಇರುತ್ತೆ. ಕುಂಭರಾಶಿಯ ಕಾರಕತ್ವಗಳು ಇದು ವಾಯುರಾಶಿ, ಪುರುಷ ರಾಶಿ, ಸ್ಥಿರ ರಾಶಿ, ಶನಿನ ಮನೆ ಆಗಿದ್ದರಿಂದ ಸೋಮಾರಿತನ ಇರುತ್ತೆ, ತಪಸ್ವಿ, ವಾಸ ಮಾಡುವ ಜಾಗ, ಕಳ್ಳಿನ ಅಂಗಡಿ, ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಸ್ವಭಾವ, ಜೂಜಾಟ ಸ್ಥಳಗಳು, ಪ್ರಧಾನ ರಸ್ತೆ, ಅಸಮ ಪ್ರದೇಶಗಳು, ಸಣ್ಣ ಹಳ್ಳಿಗಳು, ಮಾಂಸ ಇರುವ ಜಾಗ, ಮರೆಯಾಗಿರುವ ಜಾಗಗಳು, ಯಾರನ್ನೂ ಸುಲಭದಲ್ಲಿ ನಂಬುವುದಿಲ್ಲ, ಬಿಡದೆ ಪ್ರಯತ್ನ ಮಾಡುವ ಸ್ವಭಾವ, ಸಂಶೋಧನಾ ಇಲಾಖೆ, ವಿಶ್ಲೇಷಣೆ ಮಾಡದೆ ಯಾವುದನ್ನು ಒಪ್ಪುವುದಿಲ್ಲ, ಅನುಮಾನ ಸ್ವಭಾವ, ಏವಿಯೇಷನ್ ಫೀಲ್ಡು, ಸ್ಪೇಸು, ಅಸ್ಟ್ರಾನಮಿ, ಖಗೋಳಶಾಸ್ತ್ರ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಎಂಜಿನಿಯರಿಂಗ್ ಇಲಾಖೆ, ಪುರಾತತ್ವ ಶಾಸ್ತ್ರದಲ್ಲಿ ಸಂಶೋಧನಾ ಇಲಾಖೆ, ಸ್ಫೋಟಕ ಬಾಂಬ್ ಮಾಡುವುದು, ಮಾಂಸ ಅಂಗಡಿ, CID, CBCID ಇನ್ವೆಸ್ಟಿಗೇಟಿಂಗ್ ಡಿಪಾರ್ಟ್ಮೆಂಟ್, ಪಶ್ಚಿಮ ದಿಕ್ಕು ಅಂಥ ವಿಷಯಗಳನ್ನು ಸೂಚಿಸುತ್ತೆ. ಕೊನೆಯದಾಗಿ ಮೀನರಾಶಿಯ ಕಾರಕತ್ವಗಳು ಏನೆಂದರೆ ಜಲರಾಶಿ, ಸ್ತ್ರೀ ರಾಶಿ, ಉಭಯ ರಾಶಿ, ಸಮುದ್ರ, ಜೀವಂತವಾಗಿರೋ ರಾಶಿ, ಹೆಚ್ಚಿನ ಕಲ್ಪನಾ ಶಕ್ತಿ ಇರುತ್ತೆ ಇವರಿಗೆ, ಕಾಲಿನ ಪಾದ ಮತ್ತು ಬೆರಳುಗಳು, ಮೀನು ಹಿಡಿಯುವ ಸ್ಥಳಗಳು, ಬೋರ್ವೆಲ್, ಚರ್ಮ ಪ್ರಾಸೆಸ್ ಮಾಡುವ ಟ್ಯಾನರಿಗಳು, ನೀರು ತುಂಬಿರುವ ಟ್ಯಾಂಕ್ಗಳು, ಪುಣ್ಯ ನದಿ ತೀರ,
ಪುಣ್ಯಕ್ಷೇತ್ರಗಳು, ಜಲಾಶಯಗಳಲ್ಲಿ ಕೆಲಸ ಮಾಡುವುದು, ಕೆಸರು ತುಂಬಿದ ಜಾಗ, ಬೂದಿ ಬಣ್ಣ, ತಾಳ್ಮೆ ಇರುವ ಸ್ವಭಾವ, ಎತ್ತರ ಕಡಿಮೆ ಇರುವುದು, ಬೆಳವಣಿಗೆ ಇಲ್ಲದ ರಾಶಿ, ಬುದ್ಧಿವಂತ, ಉತ್ತರ ದಿಕ್ಕು ಅಂತಹ ವಿಷಯಗಳನ್ನು ಸೂಚಿಸುತ್ತೆ. ಈ ರೀತಿ ಒಂದೊಂದು ರಾಶಿಗೂ ಇನ್ನಷ್ಟು ಕಾರಕತ್ವಗಳು ಇದ್ದಾವೆ. ಅವುಗಳಲ್ಲಿ ಕೆಲವು ಪ್ರಾಮುಖ್ಯವಾಗಿದ್ದ ಕಾರಕತ್ವಗಳನ್ನು ಮಾತ್ರ ಹೇಳಿದ್ದೀನಿ. ಇನ್ನು ಮುಂದಿನ ಸಂದರ್ಭಗಳಲ್ಲಿ ಅಲ್ಲಲ್ಲಿ ಹೊಸ ಕಾರಕತ್ವಗಳು ಒಂದೊಂದು ಪರಿಸ್ಥಿತಿಗೆ ತಕ್ಕಂಥದ್ದಾಗಿ ಹೇಳಬೇಕಾಗಿರುತ್ತೆ. ಈ ಕಾರಕತ್ವಗಳು ಒಂದು ವ್ಯಕ್ತಿಯ ಗುಣಲಕ್ಷಣಗಳು, ಅವನ ಶಿಕ್ಷಣಗಳು, ಅವನ ಉದ್ಯೋಗಗಳು, ಅವನ ಮದುವೆ ಸಮಾಚಾರಗಳು, ಅವನು ಇರುವ ಜಾಗಗಳು, ಅವನ ಆರೋಗ್ಯ ಮತ್ತು ಅನಾರೋಗ್ಯಗಳು ಅಂತಹ ವಿಚಾರಗಳನ್ನು ವಿಶ್ಲೇಷಣೆ ಮಾಡುವುದಕ್ಕೆ ತುಂಬ ಉಪಯೋಗವಾಗಿರುತ್ತೆ. ಈ ಕಾರಕತ್ವಗಳು ಗೊತ್ತಿಲ್ಲದೆ ಒಂದು ಜಾತಕನ ಭವಿಷ್ಯಗಳನ್ನು ಹೇಳಲು ಸಾಧ್ಯವಿಲ್ಲ. ಮತ್ತು ಈ ಎಲ್ಲ ಕಾರಕತ್ವಗಳು ಪ್ರಸನ್ನ ಜ್ಯೋತಿಷ ಮತ್ತು ವೈದ್ಯಕೀಯ ಜ್ಯೋತಿಷ್ಯ ಕಲಿಯುವುದಕ್ಕೆ ತುಂಬ ಉಪಯೋಗವಾಗಿ ಅಂದರೆ ಅನುಕೂಲವಾಗಿ ಇರುತ್ತೆ. ಸ್ನೇಹಿತರೆ, ಇದುವರೆಗೆ ನಾವು ನೋಡಿದ್ದು ಭಾವ ಕಾರಕತ್ವಗಳು ಮತ್ತು ರಾಶಿ ಕಾರಕತ್ವಗಳು. ಇವೆಲ್ಲ ಮನುಷ್ಯನ ಬಾಳಲ್ಲಿ ಒಂದು ರಂಗಭೂಮಿಯ ವೇದಿಕೆಗಳ ಥರ. ಇದರಲ್ಲಿ ಯಾವುದೇ ಕಥೆ ಪಾತ್ರಗಳು ಇಲ್ಲದಿದ್ದರೆ ಯಾವ ಉಪಯೋಗವೂ ಇರುವುದಿಲ್ಲ. ಯಾರು ಆ ಕಥೆ ಪಾತ್ರಗಳು ಅಂದರೆ ಆಕಾಶದಲ್ಲಿರುವ 9 ಗ್ರಹಗಳೇ ಈ ವೇದಿಕೆಯಲ್ಲಿರುವ ಕಥೆ ಪಾತ್ರಗಳು ಆಗುತ್ತವೆ. ಅಂದರೆ ಗ್ರಹಗಳ ಸಂಪರ್ಕವಿಲ್ಲದೆ ಒಂದು ವ್ಯಕ್ತಿಯ ಬಾಳಲ್ಲಿ ಏನು ನಡೆಯುವುದಿಲ್ಲ. ಆದ್ದರಿಂದ ಈ ವೇದಿಕೆಯಲ್ಲಿ ನವಗ್ರಹಗಳ ಪಾತ್ರ ಏನು ಅಂತ ನೋಡಬೇಕಂದ್ರೆ ಒಂದೊಂದು ಗ್ರಹದ ಕಾರಕತ್ವಗಳನ್ನು ಏನು ಅಂತ ಖಂಡಿತ ಗೊತ್ತಿಟ್ಕೊಳ್ಳಬೇಕು. ಈ ಗ್ರಹಗಳ ಕಾರಕತ್ವಗಳು ಏನೇನು ಅಂತ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ, ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ. ಎಲ್ಲರಿಗೂ ಉಪಯೋಗವಾಗಲಿ. ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.